ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಸರ್ಕಾರಿ ಬಸ್ ಚಾಲಕನೊಬ್ಬ ತಿಂಗಳಿಗೆ ಪಡಿತಾ ಇದ್ದಂಥ ಸಂಬಳ ಗರಿಷ್ಠ ಅಂದರೆ 30,000 ರಿಂದ 40,000 ರೂಪಾಯಿ. ಇಡೀ ಜೀವನ ಪೂರ್ತಿ ದುಡಿದ್ರೂ ಆತನ ಬ್ಯಾಂಕ್ ಖಾತೆಯಲ್ಲಿ ಇರಬೇಕಾಗಿದ್ದು ಕೇವಲ ಕೆಲವೇ ಲಕ್ಷಗಳು ಮಾತ್ರ. ಆದರೆ ಈ ನಿವೃತ್ತ ಬಸ್ ಚಾಲಕನ ಹರಿದ ಲುಂಗಿ, ಹಳೆಯ ಬನಿಯನ್ ಮತ್ತು ಆತ ವಾಸವಾಗಿದ್ದಂಥ ಪಾಳು ಬಿದ್ದ ಮನೆಯ ಹಿಂದೆ $1 ಬಿಲಿಯನ್ ರಹಸ್ಯ ಅಡಗಿತ್ತು ಅನ್ನೋದು ಬಹಳಷ್ಟು ಅಚ್ಚರಿಯಾದಂಥ ವಿಷಯ. ಹೌದು, ಆತನ ಮನೆಗೆ ಪೊಲೀಸ್ನವರು ಎಂಟ್ರಿ ಕೊಟ್ಟಾಗ ಇಡೀ ರಾಜ್ಯವೇ ನಡುಗುವಂಥ ಸತ್ಯ ಹೊರಗೆ ಬರುತ್ತೆ. ಬೆಡ್ರೂಮ್ನ ಬೆಡ್ ಕೆಳಗೆ, ಸೋಫಾದ ಒಳಗೆ ಸಣ್ಣ ಕಂತುಗಳಲ್ಲ, ಬರೋಬ್ಬರಿ 28.5 ಕೋಟಿ ರೂಪಾಯಿ ನಗದು ಹಣ ಮತ್ತು 15 kg ಅಪ್ಪಟ ಚಿನ್ನದ ಬಿಸ್ಕೆಟ್ಗಳು ಪತ್ತೆಯಾಗಿರೋದು. ನೋಟು ಹೆಣಸೋಕೆ ತಂದಂಥ ಯಂತ್ರಗಳೇ ಕೆಟ್ಟು ಹೋಗ್ಬಿಟ್ಟು. ಯಾಕೆಂದರೆ ಆ ಥರ ನೀವು ನಂಬಲೇಬೇಕಾದಂಥ ಸ್ಟೋರಿ ಇದು. ಒಬ್ಬ ಸಾಮಾನ್ಯ ಡ್ರೈವರ್ ಮನೆಯಲ್ಲಿ ಇಷ್ಟೊಂದು ಕುಬೇರ್ನ ಖಜಾನೆ ಸಿಕ್ಕಿದ್ದು ಹೇಗೆ? ಈ ಕುಬೇರ್ನ ಸಾಮ್ರಾಜ್ಯದ ಅಸಲಿ ಕಿಂಗ್ ಪಿನ್ ಯಾರು? ಕಣ್ಣು ಕೋರಿಸುವ ಕಪ್ಪು ಹಣದ ಕಟು ಸತ್ಯದ ರೋಚಕ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇವತ್ತಿನ ಈ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡ್ತಾ ಹೋಗಿ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಬಿರ್ಭೂಮ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ಎಂದಿಗೂ ಕೂಡ ಇಷ್ಟು ದೊಡ್ಡ ಸದ್ದನ್ನು ಮಾಡಿರಲಿಲ್ಲ, ಕೇಳೂ ಇರಲಿಲ್ಲ ಆ ಗ್ರಾಮ. ನಿವೃತ್ತ ಸರ್ಕಾರಿ ಬಸ್ ಚಾಲಕ, ಮಾಜಿ ಸರ್ಕಾರಿ ಡ್ರೈವರ್ ಆತ ಮಿನಾರ್ ಮೊಂಡಲ್. ಆತನ ಮನೆ ಮೇಲೆ ಮಧ್ಯರಾತ್ರಿ ಪೊಲೀಸ್ನವ್ರು ರೈಡ್ ಮಾಡ್ತಾರೆ. ಅಲ್ಲಿ ಸಿಕ್ಕಿದ್ದು ಕೇವಲ ಹಣ ಅಲ್ಲ, ಇಡೀ ವ್ಯವಸ್ಥೆಯನ್ನು ಬೆಚ್ಚಿ ಬೀಳಿಸುವಂಥ ಕಪ್ಪು ಹಣದ ಕರಾಳ ದಂಧೆ. ಮನೆಯ ನೆಲ, ಅಂತಸ್ತು, ಗೋಡೆಯ ಸಂದಿ, ಅಲ್ಮೆರಾಗಳನ್ನು ಪೊಲೀಸ್ನವರು ಜಾಲಾಡ್ದ ಕಂತೆ ನೋಟುಗಳು ಹೊರಗೆ ಬರ್ತವೆ. 5-10 ಕೋಟಿ ಅಲ್ಲ, ಅದು ಬರೋಬ್ಬರಿ 28.5 ಕೋಟಿ ಕ್ಯಾಶ್. ಅದು ಪರಿಸ್ಥಿತಿ ಎಲ್ಲಿಗೆ ತಲುಪಿತು ಅಂದರೆ, ಹಣ ಎಣಿಸ್ಲಿಕ್ಕೆ ತಂದಿದ್ದಂಥ 5 ಕೌಂಟಿಂಗ್ ಮೆಷಿನ್ಗಳು ಅತಿಯಾದ ಲೋಡ್ನಿಂದಾಗಿ ಒಂದರ ಹಿಂದೆ ಒಂದರಂತೆ ಕೆಟ್ಟು ಹೋಗಿಬಿಡ್ತವೆ. ಕೊನೆಗೆ ಬ್ಯಾಂಕ್ ಅಧಿಕಾರಿಗಳು ಕೈಯಲ್ಲೇ ನೋಟನ್ನು ಎಣಿಸಬೇಕಾಗಿ ಬರುತ್ತೆ. ಇದರ ಜೊತೆಗೆ ಸಿಕ್ಕ 15 kg ಚಿನ್ನದ ಬಿಸ್ಕೆಟ್ಗಳ ಮೌಲ್ಯವೇ 20 ಕೋಟಿಗೂ ಅಧಿಕ. ಹಾಗಾದರೆ ಒಬ್ಬ ಬಸ್ ಚಾಲಕನಿಗೆ ಈ ಕೋಟಿ ಹಣ ಎಲ್ಲಿಂದ ಬಂತು? ತನಿಖೆಯ ಆಳಕ್ಕೆ ಇಳಿದಾಗ ಸಿಕ್ಕಿದ್ದು ದಿಗಿಲುಗೊಳಿಸ್ತಕ್ಕಂಥ ರಾಜಕೀಯ ನಂಟು. ಇದೆಲ್ಲದರ ಆಧಾರದ ಮೇಲೆ ಪಶ್ಚಿಮ ಬಂಗಾಳದ CM ಸುವೇಂದು ಅಧಿಕಾರಿಯವರು ಈ ಥರದೊಂದು ಜಾಲವನ್ನು ಭೇದಿಸಲಿಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿರೋದು. ಈ ನಿವೃತ್ತ ಚಾಲಕ ಮಿನಾರ್ ಮೊಂಡಲ್ ಕರಾವಳಿಯ ಅಕ್ರಮ ಮರಳು ಮತ್ತು ಕಲ್ಲು ದಂಧೆಯ ಕಿಂಗ್ ಪಿನ್ ಟುಲು ಮೊಂಡಲ್ನ ಸೋದರ ಮಾವ. ಈ ಟುಲು ಮೊಂಡಲ್ ಇದಾನಲ್ಲ, ಮತ್ತಾರೂ ಅಲ್ಲ, ಆತ ಆಡಳಿತಾರೂಢ TMC ಪಕ್ಷದ ಪ್ರಭಾವಿ ನಾಯಕ ಅನುಬ್ರತ ಮೊಂಡಲ್ನ ಪರಮಾಪ್ತನಾಗಿರ್ತಾನೆ. ನಿಮಗೆ ಹಣ ಅಂದರೆ ಬೆಟ್ಟದಷ್ಟು ಹಣ. ಅದು ನೀವು ವಿಡಿಯೋಗಳು ನೋಡ್ತಾ ಇದ್ರೆ ಶಾಕ್ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಪೊಲೀಸ್ನವ್ರು ನೋಟ್ ಎಣಿಸ್ಲಿಕ್ಕೆ 1 ಅಲ್ಲ 2 ಅಲ್ಲ 5 ಹೈಟೆಕ್ ಮೆಷಿನ್ಗಳನ್ನು ತಂದಿದ್ರು ಅಂತ. ಇತಿಹಾಸದಲ್ಲೇ ಮೊದಲ ಬಾರಿಗೆ ನೋಟುಗಳ ಅತಿಯಾದ ಲೋಡ್ ತಡೆಯಲಾರದೆ 5 ಹಣ ಎಣಿಸುವ ಯಂತ್ರಗಳೇ ಕೆಟ್ಟು ಹೋಗಿರೋದು. ಬ್ಯಾಂಕ್ ಸಿಬ್ಬಂದಿ ಬೆವ್ತು ಹೋದರು. ಕೊನೆಗೆ ಸಿಕ್ಕಿದ್ದು ಬರೋಬ್ಬರಿ 28.5 ಕೋಟಿ ರೂಪಾಯಿ ನಗದು. ಅಷ್ಟಕ್ಕೆ ಮುಗಿಲಿಲ್ಲ, ಅದರ ಪಕ್ಕದಲ್ಲೇ ಇದ್ದ ಬ್ಯಾಗ್ ತೆರೆದಾಗ ಕಣ್ಣು ಕೋರೈಸುವ 15 kg ಅಪ್ಪಟ ಚಿನ್ನದ ಬಿಸ್ಕೆಟ್ಗಳು ಪತ್ತೆ ಆಗ್ತವೆ. ಅದರ ಒಟ್ಟು ಮೌಲ್ಯ 50 ಕೋಟಿ ದಾಟುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ನೋಡಿ, ಪೊಲೀಸ್ನವರು ಮಿನಾರ್ ಮೊಂಡಲ್ನ ದೇವಾಚ ಹಳ್ಳಿಯ ಮನೆಗೆ ನುಗ್ಗಿದಾಗ ನಗದು ಹಣ ಕಬೋರ್ಡ್ನಲ್ಲಿರಲಿಲ್ಲ, ಬದಲಾಗಿ ಬರೋಬ್ಬರಿ 25 ಗೋಣಿ ಚೀಲಗಳಲ್ಲಿ ನೋಟುಗಳನ್ನು ತುಂಬಿ ರಹಸ್ಯ ಕೋಣೆಯಲ್ಲಿ ಇಡಲಾಗಿತ್ತು. ಇದನ್ನು ಎಣಿಸ್ಲಿಕ್ಕೆ ಪೊಲೀಸ್ನವರಿಗೆ ಭರ್ತಿ 20 ಗಂಟೆಗಳಿಗೂ ಅಧಿಕ ಸಮಯ ಬೇಕಾಯಿತು. ಪೊಲೀಸ್ನವರು ಮಿನಾರ್ ಮೊಂಡಲ್ನ ದೇವಾಚ ನಿವಾಸಕ್ಕೆ ಲಗ್ಗೆ ಇಟ್ಟಾಗ ಕೇವಲ ಬೀರುಗಳಲ್ಲಷ್ಟೇ ಹಣ ಇರಲಿಲ್ಲ. ಮನೆಯ ಬೆಡ್ರೂಮ್, ಕಿಚನ್, ಕೆಲವು ಗೋಡೆಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿತ್ತು. ಅಲ್ಲಿತ್ತು ಗೋಡೆಯ ಟೈಲ್ಸು ಮತ್ತು ಫ್ಲೈವುಡ್ ಪ್ಯಾನಲ್ಗಳ ಹಿಂದೆ ರಹಸ್ಯ ಕೋಣೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆ ಕಪಾಟುಗಳನ್ನು ತೆರೆದಾಗ ಇಟ್ಟಿಗೆಗಳ ಮಾದರಿಯಲ್ಲಿ 500 ರೂಪಾಯಿ ನೋಟುಗಳ ಕಂತುಗಳನ್ನು ಜೋಡಿಸಿರೋದು ಕೂಡ ಪತ್ತೆಯಾಗುತ್ತೆ. ಸ್ನೇಹಿತರೆ, ಮಾಜಿ ಡ್ರೈವರ್ ಮಿನಾರ್ ಮೊಂಡಲ್ ಅಪ್ಪಟ ಹಳ್ಳಿ ಮನುಷ್ಯನಂತೆ ಆ್ಯಕ್ಟ್ ಮಾಡ್ತಾ ಇದ್ದಂತೆ. ಆದರೆ ಆತನ ಮಗ ಲೋಕೇಶ್ ಮೊಂಡಲ್ ಇದ್ದಾನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಐಷಾರಾಮಿ ಕಾರುಗಳು, ರೇಬನ್ ಗ್ಲಾಸನ್ನು ಧರಿಸಿ ದುಬಾರಿ ರೆಸಾರ್ಟ್ಗಳ ರೀಲ್ಸು ಮತ್ತು ಫೋಟೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದ. ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರು. ಲೋಕಲ್ ಕಳ್ಳರ ಕಣ್ಣು ಈತನ ಮೇಲಿತ್ತು. ಇವನ ಈ ಶ್ರೀಮಂತಿಕೆಯನ್ನು ನೋಡಿಯೇ ಈ ಬಿರ್ಭೂಮ್ನ ಸ್ಥಳೀಯ ದರೋಡೆಕೋರರ ಗ್ಯಾಂಗಿ ಇವರು ಮನೇಲಿ ಕೋಟಿ ಹಣ ಅಡಗಿದೆ ಅನ್ನೋ ಸಂಶಯ ಕೂಡ ಬಂದಿತ್ತಂತೆ. ಆ ಕಳ್ಳರು ಮಿನಾರ್ ಮೊಂಡಲ್ನ ಮನೆ ಕರಾರುವಕ್ಕಾಗಿ ಸ್ಕೆಚ್ ಕೂಡ ಹಾಕಿದ್ರಂತೆ. ಆದರೆ ಅದು
ಸರಿಯಾಗಿ ಅದನ್ನು ಕರಾರುವಕ್ಕ ಹಾಕಿರ್ತಕ್ಕಂಥ ಸ್ಕೆಚ್ನ ಅವರು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಅದೇನೇ ಇರಲಿ, ಸದ್ಯ ಜಪ್ತಿ ಮಾಡಲಾಗಿರ್ತಕ್ಕಂಥ 28.5 ಕೋಟಿ ರೂಪಾಯಿ ನೋಟುಗಳ ಕಂತುಗಳ ಮೇಲೆ ಕಲ್ಲು ಮತ್ತು ಮರಳು ಸಿಂಡಿಕೇಟ್ಗೆ ಸಂಬಂಧಪಟ್ಟ ಹಾಗೆ ವಿಶೇಷ ರಹಸ್ಯ ಸೀಲ್ಗಳು ಮತ್ತು ಕೋಡ್ ವರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಕೋಡ್ ವರ್ಡ್ಗಳು ಆ ಮರಳು ಗಣಿಗಾರಿಕೆ ಸಂಬಂಧಪಟ್ಟ ಹಾಗೆ ಇದು ಯಾರದ್ದು ಹಣ, ಎಲ್ಲಿಗೆ ಹೋಗಬೇಕು ಎಲ್ಲವನ್ನೂ ಕೂಡ ತುಂಬ ಕರಾರುವಕ್ಕ ಮಾಡಿರೋದು. ಇದೇ ವೇಳೆ ಮಿನಾರ್ ಮಂಡಲ್ ಮನೆಯಲ್ಲಿ ಒಂದು ಸಣ್ಣ ಕೆಂಪು ಡೈರಿ ಕೂಡ ಪತ್ತೆಯಾಗಿದೆ. ಅದರಲ್ಲಿ ಪ್ರತಿ ಟೋಲ್ಗೇಟ್ ಮತ್ತು ಕಲ್ಲು ಕ್ವಾರಿಯಿಂದ ದಿನಕ್ಕೆಷ್ಟು ಬ್ಲ್ಯಾಕ್ ಮನಿ ಕಲೆಕ್ಷನ್ ಆಗ್ತಾಯಿತ್ತು, ಅದರಲ್ಲಿ ಕೋಲ್ಕತ್ತಾದ ಯಾವ ಪ್ರಭಾವಿ ನಾಯಕರಿಗೆ ಎಷ್ಟೆಷ್ಟು ಪಾಲನ್ನು ಹವಾಲಾ ಮೂಲಕ ತಲುಪಿಸಲಾಗಿದೆ ಅನ್ನೋ ಕರಾರುವಕ್ಕಾದಂಥ ಲೆಕ್ಕ ಕೂಡ ಇತ್ತು. ನೋಡಿ, ತನಿಖೆ ತೀವ್ರಗೊಳ್ತಾ ಇದ್ದ ಹಾಗೆ ಈ ಕಥೆಗೆ ಅಂತಾರಾಷ್ಟ್ರೀಯ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಒಬ್ಬ ಸಾಮಾನ್ಯ ಡ್ರೈವರ್ ಮಿನಾರ್ ಮಂಡಲ್ ಮನೆಯಲ್ಲಿದ್ದಂಥ ಚಿನ್ನದ ಬಿಸ್ಕೆಟ್ಗಳು ಕೇವಲ ಭಾರತದಲ್ಲ, ನೇರವಾಗಿ ದುಬೈನಿಂದ ಸ್ಮಗ್ಲಿಂಗ್ ಕೂಡ ಆಗ್ತಾ ಇದ್ವು ಅನ್ನೋ ಮಾಹಿತಿ. ಇತ್ತೀಚೆಗೆ ಸಿಕ್ಕಿಬಿದ್ದಂಥ ದರೋಡೆಕೋರರ ಗ್ಯಾಂಗ್ ಒಂದನ್ನು ಪೊಲೀಸ್ನವರು 3rd ಡಿಗ್ರಿ ವಿಚಾರಣೆಗೆ ಒಳಪಡಿಸಿದಾಗ ಆ ಡ್ರೈವರ್ ಮನೆಯ ಸೀಕ್ರೆಟ್ ಲಾಕರ್ ಮಾಹಿತಿ ಗೊತ್ತಾಗುತ್ತೆ. ಈ ಹಣ ಕೇವಲ ಮರಳು ದಂಧೆಯದ್ದಲ್ಲ, ಇದು ಟೋಲ್ಗೇಟ್ಗಳಲ್ಲಿ ನಕಲಿ ರಶೀದಿ ನೀಡಿ ಲೂಟಿ ಮಾಡಿದಂಥ ಸಾರ್ವಜನಿಕರ ಹಣ ಮತ್ತು ಆಡಳಿತ ಪಕ್ಷದ ಪ್ರಭಾವಿ ನಾಯಕರ ಮುಂಬರ್ತಕ್ಕಂಥ ಚುನಾವಣಾ ನಿಧಿ. ಇದು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಗೆಲ್ಲಿಕೆ ಅಂತ ಹೇಳಿ ಅಕ್ರಮವಾಗಿ ಇಡ್ತಾ ಇದ್ದಂಥ ಹಣ ಅನ್ನೋದು ಗೊತ್ತಾಗ್ತಾ ಇರೋದು. ಚಾಲಕ ಮಿನಾರ್ ಮಂಡಲ್ ಬಂಧನದ ಬೆನ್ನಲ್ಲೇ ಆತನ ಸೋದರ ಮಾವ ಹಾಗೂ ಹಸಲಿ ಕಿಂಗ್ ಪಿನ್ ಟುಲು ಮಂಡಲ್ನ ಸಿವುರಿ ಪಟ್ಟಣದಲ್ಲಿರ್ತಕ್ಕಂಥ ಐಷಾರಾಮಿ ಬಂಗಲೆಯ ಮೇಲೆಯೂ ಕೂಡ ಪೊಲೀಸ್ನವರು ದಾಳಿ ನಡೆಸಿದ್ದಾರೆ. ಆಶ್ಚರ್ಯಕರ ಸಂಗತಿ ಅಂದರೆ ಈ ಟುಲು ಮಂಡಲ್ನ ಆ ನಿವಾಸದಲ್ಲೂ ಕೂಡ ಭಾರೀ ಪ್ರಮಾಣದ ನಗದು ಹಣ, ಬೆಳ್ಳಿ ಮತ್ತು ಹೆಚ್ಚುವರಿ ಚಿನ್ನದ ಆಭರಣಗಳನ್ನು ಕೂಡ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ಇಡೀ ದಿನದ ತೀವ್ರ ಶೋಧದ ಬಳಿಕ ಈ ಬಂಗಲೆಯನ್ನು ಪೊಲೀಸರು ಸೀಲ್ ಕೂಡ ಮಾಡಿದ್ದಾರೆ. ಈ ಕಪ್ಪು ಹಣದ ನೆಟ್ವರ್ಕ್ ಕೇವಲ ಬಿರ್ಭೂಮ್ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ತನಿಖಾ ಸಂಸ್ಥೆಗಳು ಈಗ ಕೋಲ್ಕತ್ತಾದ ಪ್ರಮುಖ ವಾಣಿಜ್ಯ ಪ್ರದೇಶವಾದಂಥ ಕಸ್ಬಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಟುಲು ಮಂಡಲ್ನ ರಹಸ್ಯ ಆಫೀಸ್ ವಿಳಾಸಕ್ಕೂ ಕೂಡ ತಲುಪಿದಾವೆ. ಅಲ್ಲೂ ಕೂಡ ತನಿಖೆ ನಡೀತಾ ಇದೆ. ನಿಮಗೆ ಆತನನ್ನು ವಿಚಾರಣೆ ಮಾಡಬೇಕಾದ್ರೆ ತುಂಬ ಕೂಲಾಗಿ ಆತ ಆನ್ಸರ್ ಕೊಡ್ತಾ ಹೋಗ್ತಾನೆ. ಪೊಲೀಸ್ನವರು ಕೂಡ, ನೋಡಪ್ಪ, 30 ವರ್ಷದಿಂದ ಗೌರ್ಮೆಂಟ್ ಬಸ್ ಓಡಿಸಿದ್ಯಾ, ರಿಟೈರ್ಡ್ ಆದಾಗ ನಿನ್ನ PF ದುಡ್ಡೇ 25 ಲಕ್ಷ ದಾಟಿಲ್ಲ, ನಿನ್ನ ಬೆಡ್ರೂಮ್ ಸೋಫಾ ಒಳಗಡೆ 28 ಕೋಟಿ ರೂಪಾಯಿ ಕ್ಯಾಶ್ ಮತ್ತು ಬಂಗಾರದ ಬಾರ್ಗಳು ಬಂದಿದೆಯಲ್ಲಪ್ಪ, ಬಾಯಿ ಬಿಡು ಅಂತ ಹೇಳಿದ್ರೆ ಆತ ಯಾವುದೇ ಭಯ ಇಲ್ಲದೆ ತಣ್ಣಗೆ ಸೈಲೆಂಟಾಗಿ ನಗ್ತಾ, ಸಾರ್, ಬಸ್ ಚಾಲಕನಿಗೆ ಸೀಟ್ ಬದಲಾಯಿಸೋದು ಗೊತ್ತು, ಅದರ ರೂಟ್ ಬದಲಾಯಿಸೋದು ಓನರ್ ಅಪ್ಪಣೆ ಮೇಲಷ್ಟೇ ಸ್ವಾಮಿ, ನಾನು ಕೇವಲ ಗಾಡಿ ಓಡಿಸೋ ಡ್ರೈವರ್ ಅಷ್ಟೇ. ಈ ಹಣದ ಸ್ಟೇರಿಂಗ್ ಎಲ್ಲ ಇರೋದು ನನ್ನ ಸೋದರ ಮಾವ ಟುಲು ಮಂಡಲ್ ಮತ್ತು ಕೋಲ್ಕತ್ತಾದ ದೊಡ್ಡ ದೊಡ್ಡ ಸಾಹೇಬರ ಕೈಯಲ್ಲಿ. ನನ್ನ ಮನೆಯಲ್ಲಿರೋದು ಕೇವಲ ಕಲೆಕ್ಷನ್ ಗೋದಾಮ ಅಷ್ಟೇ ಸಾರ್ ಅಂತ ಹೇಳಿ ನಗ್ತಾ ಬಾಯಿ ಬಿಡ್ತಾನೆ. ಎಷ್ಟು ಅಚ್ಚರಿ ಅನಿಸ್ಬಿಡುತ್ತೆ ನೋಡಿ. ನಿಮಗೆ ಈ ಕೋಲ್ಕತ್ತಾದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಇತ್ತೀಚೆಗಷ್ಟೇ ಒಂದು ತೋಟದ ಮನೆಯಲ್ಲೂ ಕೂಡ ಇದೇ TMC ಲೀಡರ್ನ ಒಂದು ಅಕ್ರಮ ಆಸ್ತಿ ಕೂಡ ಅದೇ ರೀತಿಯಾಗಿ ರೈಡ್ ಮಾಡಲಾಗಿತ್ತು. ನಿಮಗೆ ಅಲ್ಲೂ ಕೂಡ ಇದೇ ರೀತಿಯಾದಂಥ ಬಹಳ ಭೀಕರ ಭಯಾನಕವಾದಂಥ ಅಚ್ಚರಿ ಸತ್ಯಾಂಶಗಳು ಕೂಡ ಬಯಲಾಗ್ತಾಯಿದ್ವು. TMC ನಾಯಕರುಗಳು, ಲೀಡರ್ಗಳು ಎಲ್ಲ ಹೇಗೆ ಕೊಬ್ಬು ಹೋಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕೋಸ್ಕರ ಬಳಸ್ಕೊಳ್ತಾ ಇರೋದು ಈ ಥರದ ಒಬ್ಬ ಸಾಮಾನ್ಯ ಡ್ರೈವರ್ಗಳನ್ನು. ನಿಮಗೆ 10,000 ಕೋಟಿ ಲೂಟಿಯ ಬ್ರಹ್ಮಾಂಡ ರಹಸ್ಯ ಕೂಡ ಇದರಿಂದ ಬಯಲಿಗೆ ಬರ್ತಾ ಇರೋದು. ಟೋಲ್ಗೇಟ್ಗಳ ರಹಸ್ಯ ಒಪ್ಪಂದ ಇದು. ಈ ಅಕ್ರಮ ಸಿಂಡಿಕೇಟ್ ಏನಿದೆ, ಬಿರ್ಭೂಮ್ನ ಕಲ್ಲು ಗಣಿಗಾರಿಕೆ ವಲಯದ ಸುಮಾರು 7 ಪ್ರಮುಖ ಟೋಲ್ಗೇಟ್ಗಳ ನಿರ್ವಹಣಾ ಕಾಂಟ್ರಾಕ್ಟನ್ನು ತನ್ನ ವಶಕ್ಕೆ ಪಡೆದುಕೊಂಡಿತ್ತಂತೆ. ಜೊತೆಗೆ ದಿನದ ಕಲೆಕ್ಷನ್ ಜಂಪ್ ಆಗ್ತಾನೆ ಇರುತ್ತೆ. ನಿಮಗೆ ಈ ಹಿಂದೆ ಖಾಸಗಿಯವರು ವಶದಲ್ಲಿದ್ದಾಗ ಕೇವಲ 19ರಿಂದ 20 ಲಕ್ಷ ರೂಪಾಯಿ ತೋರಿಸಲಾಗ್ತಾ ಇದ್ದಂಥ ದೈನಂದಿನ ಟೋಲ್ ಸಂಗ್ರಹ ಇತ್ತೀಚೆಗೆ ಸರ್ಕಾರ ನೇರವಾಗಿ ವಶಕ್ಕೆ ಪಡೆದಾಗ ದಿನಕ್ಕೆ 1 ಕೋಟಿ ಜೊತೆಗೆ 2.25 ಕೋಟಿ ರೂಪಾಯಿಗೂ ಕೂಡ ಏರಿಕೆ ಆಗಿರೋದು ಗೊತ್ತಾಗ್ತಾ ಇದೆ. ಅಂದರೆ ದಿನವೊಂದಕ್ಕೆ ಕೋಟ್ಯಂತರ ರೂಪಾಯಿ ಹಣವನ್ನು ನಕಲಿ ಕಾರ್ಬನ್ ರಶೀದಿಗಳ ಮುಖಾಂತರವಾಗಿ ಲೂಟಿ ಮಾಡಿ ಮಿನಾರ್ ಮಂಡಲ್ ಮನೆಯ ಚೀಲಗಳಿಗೆ ತುಂಬಿಸಲಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇರೋದು. ವಿರೋಧ ಪಕ್ಷಗಳ ಪ್ರಕಾರ ಅದನ್ನೇ ನಾನು ಹೇಳಿದ್ದು, ಕನಿಷ್ಠ 10,000 ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಅಂದರೆ ತಪ್ಪಾಗೋದಿಲ್ಲ. ವೀಕ್ಷಕರೇ, ಸ್ಟಿಯರಿಂಗ್ ಹಿಡಿದು ಬಸ್ ಓಡಿಸ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಚಾಲಕನ ಮನೆಯಲ್ಲಿ 28 ಕೋಟಿ ರೂಪಾಯಿ ನಗದು, 21 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನದ ಬಿಸ್ಕೆಟ್ಗಳು. ಈ ಸ್ಟೋರಿ ಒಬ್ಬ ಡ್ರೈವರ್ ಕಥೆ ಅಲ್ಲ. ಇದು ವ್ಯವಸ್ಥಿತವಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ಕೊಳ್ಳೆ ಹೊಡೆದಂಥ ಅಕ್ರಮ ಸಿಂಡಿಕೇಟ್ನ ಮಹಾ ಸಾಮ್ರಾಜ್ಯ ಇದು ಪಶ್ಚಿಮ ಬಂಗಾಳದಲ್ಲಿ. ತನ್ನ ಸೋದರ ಮಾವ ಟುಲು ಮಂಡಲ್ನ ಅಕ್ರಮ ಹಣಕ್ಕೆ ಕಾವಲುಗಾರನಾಗಿದ್ದಂಥ ಈ ರಿಟೈರ್ಡ್ ಡ್ರೈವರ್
ಮಿನಾರ್ ಮಂಡಲ್ ಸದ್ಯ ಜೈಲಿನ ಕಂಬಿ ಎಣಿಸ್ತಾ ಇದ್ದಾನೆ. ಆದರೆ ಪೊಲೀಸರ ಕೈಗೆ ಸಿಗ್ತಾ ಇರ್ತಕ್ಕಂಥ ರಹಸ್ಯ ಡೈರಿ ಏನಿದೆ, ಕೋಲ್ಕತ್ತಾದ ಕಸ್ಬಾ ಕಚೇರಿಯ ಲಿಂಕ್ಗಳು, ಈ ಹಗರಣದ ಬೇರುಗಳು ಎಷ್ಟು ಆಳವಾಗಿದ್ದಾವೆ ಅನ್ನೋದನ್ನ ಸಾಬೀತುಪಡಿಸ್ತಾ ಇದೆ. ಕಪ್ಪು ಹಣವನ್ನು ಗೋಣಿ ಚೀಲದಲ್ಲಿ ಬಚ್ಚಿಟ್ಟು ಮಜಾ ಮಾಡ್ತಾ ಇದ್ದಂಥ ಆ ಕಿಂಗ್ ಪಿನ್ಗಳಿಗೆ ತನಿಖಾ ಸಂಸ್ಥೆಗಳ ಬಿಸಿ ಮುಟ್ಟುತ್ತೆ. ಆ ನಿಟ್ಟಿನಲ್ಲೂ ಕೂಡ ಸುವೇಂದು ಅಧಿಕಾರಿಯವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಆದರೆ ಜನರ ಮನಸ್ಸಿನಲ್ಲಿ ಉಳಿಯೋ ಕೊನೆಯ ಪ್ರಶ್ನೆ, ಆ 25 ಚೀಲಗಳ ಕಪ್ಪು ಹಣದ ಅಸಲಿ ಮಾಲೀಕರಾದಂಥ ಪ್ರಭಾವಿ ಬಿಗ್ ಬಾಸ್ಗಳ ಕಾಲಿಗೆ ಕಾಕಿ ಪಡೆ ಬೇಡಿ ತೊಡಿಸುತ್ತಾ, ವಿಧಾನಸೌಧದ AC ಕೋಣೆಗಳಲ್ಲಿ ಕುಳಿತಿರ್ತಕ್ಕಂಥ ಭ್ರಷ್ಟ ಮುಖವಾಡಗಳು ಕಳಚಿ ಬೀಳ್ತವ, ಇಡೀ ದೇಶ ಬೆಚ್ಚಿ ಬಿದ್ದಿರ್ತಕ್ಕಂಥ ಈ ಮಹಾಭೇಟಿಯ ಕ್ಷಣದ ಅಪ್ಡೇಟ್ಸ್ಗಳೇನಾದರೂ ಇದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗೂ ನಾನು ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಅವನಿಯಾನ ನ್ಯೂಸ್ ಚಾನಲ್ನ ಅಂತ ಹೇಳ್ತಾ ಧನ್ಯವಾದಗಳು. ನಾನು ನಿಮ್ಮ ರಾಕೇಶ್ ಆರುಂಡಿ.